ರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ. ಈ ವಾರ ತೆರೆ ಮೇಲೆ ಬರ್ತಿದೆ ಮಾಯಾ ದರ್ಪಣ. ಮರ್ಡರ್ ಮಿಸ್ಟ್ರಿ ಸ್ಟೋರಿ ಜೊತೆಗೆ ಪ್ರೀತಿ ಪ್ರಯಾಣ, ಪ್ರೀತಿ ಪ್ರೇಮ ಸೈನ್ಸ್ ಮರ್ಡರ್ ಮಿಸ್ಟ್ರಿ ಬೆರೆತ ಸ್ಪೆಷಲ್ ಸಿನಿಮಾ. ಇದುವೇ ಹೊತ್ತಿನ ವಿಶೇಷ ದರ್ಪಣ. ನಾನು ಮಧು. ಮರ್ಡರ್ ಮಿಸ್ಟ್ರಿ ಕಥೆಯುಳ್ಳ ಸಿನಿಮಾಗಳು ಚಂದನವನದಲ್ಲಿ ಸಾಕಷ್ಟು ಬಂದು ಹೋಗಿವೆ. ಇದೀಗ ಮತ್ತೆ ಅದೇ ಸೆರಗಿಗೆ ಅಂಟಿಕೊಂಡ ಕಥೆ ಇಟ್ಕೊಂಡು ನವನಿರ್ದೇಶಕ ಕಾರ್ತಿಕ್ ಬಂದಿದ್ದಾರೆ. ಮರ್ಡರ್ ಮಿಸ್ಟ್ರಿ ಜೊತೆಗೆ ನಿಗೂಢತೆಯ ದೇವರು, ವಿಜ್ಞಾನವನ್ನ ಬೆರೆಸಿರೋ ಅಪರೂಪದ ಕಥಾಹಂದರವಿರೋ ಸಿನಿಮಾ ದರ್ಪಣ. ಈ ವಾರ ತೆರೆಗೆ ಬರ್ತಾ ಇರೋ ದರ್ಪಣ ಸಿನಿಮಾದ ಬಗ್ಗೆ ಚಿತ್ರತಂಡ ಸಾಕಷ್ಟು ಸಂಗತಿಗಳನ್ನ ಹಂಚಿಕೊಂಡಿದೆ. ಅದನ್ನ ನೋಡೋಣ ಬನ್ನಿ. ಕಾರ್ತಿಕ್ ವೆಂಕಟೇಶು ಕತೆ ಹೇಳಬೇಕು ಅಂತ ಅಂದಾಗ ಫಸ್ಟೇ ಹೇಳಿದ್ರು ಪೊಲೀಸ್ ಅಂತ. ಯಾಕೋ ಒಲ್ಲದ ಮನಸ್ಸು. ಆಗಲೇ ಸುಮಾರು ಸಿನಿಮಾಗಳಲ್ಲಿ ಪೊಲೀಸ್ ಮಾಡಿದ್ದೀನಿ, ಮತ್ತೊಂದು ಇನ್ವೆಸ್ಟಿಗೇಷನ್ನು, ಮತ್ತೊಂದು ಕೊಲೆಯ ಸುತ್ತಮುತ್ತ ಓಡಾಟ, ಒಂಥರ ಮೊನೋಟನಸ್ ಅನ್ನಿಸ್ಬಿಡುತ್ತೆ. ಒಲ್ಲದ ಮನಸ್ಸಿಂದನೇ ಒಪ್ಕೊಂಡೆ, ಸರಿ ಕತೆ ಕೇಳೋಣ ಅಂತ. ಅದು ಮರ್ಡರ್ ಮಿಸ್ಟ್ರಿಗಿಂತ ಇಟ್ಸ್ ಮೋರ್ ಆಫ್ ಎ ಸೈಂಟಿಫಿಕ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಸೊ ಇಟ್ ಸೈನ್ಸ್ ವರ್ಸಸ್ ಗಾಡ್ ಥೀಮ್ ಅಲ್ಲಿ ಮಾಡಿರುವಂತ ಫಿಲ್ಮ್ ಇದು. ಸೈನ್ಸ್ ಫಿಕ್ಷನ್ ಮೂವಿ ಅಂತ ಹೇಳ್ತಾರಲ್ಲ, ಸೊ ಸೈನ್ಸ್ ಫ್ಯಾಕ್ಟ್ ಮೂವಿ ಇದು. ಸೊ ಮರ್ಡರ್ ಮಿಸ್ಟ್ರಿ ಇಸ್ ಜಸ್ಟ್ ಎ ಪಾರ್ಟ್ ಆಫ್ ದ ಮೂವಿ ಅಷ್ಟೇ. ಮರ್ಡರ್ ಮಿಸ್ಟ್ರಿ ಇಸ್ ಪಾರ್ಟ್ ಆಫ್ ದ ಮೂವಿ. ಆಮೇಲೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ. ಇನ್ನೊಂದು ಕತೆ ಬರೆದೆ. ಎರಡು ಕತೆನ ಕಂಬೈನ್ ಮಾಡಿ ನಾನು ದರ್ಪಣ ಅನ್ನೋ ಕತೆನ ಮಾಡಿದೆ. ಸೊ ಫಸ್ಟ್ ಹಾಫ್ ಗೋಸ್ ಸಮಥಿಂಗ್ ಲೈಕ್ ಸೀರಿಯಲ್ ಕಿಲಿಂಗ್, ಸೆಕೆಂಡ್ ಹಾಫ್ ಇಸ್ ಅಬೌಟ್ ದ ಸೈಂಟಿಫಿಕ್ ಪಾರ್ಟ್. ಸೊ ಇದು ಮರ್ಡರ್ ಮಿಸ್ಟ್ರಿ ಮಾತ್ರ ಅಲ್ಲ, ಸೈನ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಮೂವಿ. ಇಟ್ ಸೈನ್ಸ್ ಫ್ಯಾಕ್ಟ್ ಮೂವಿ. ಫಸ್ಟ್ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೆ. ಕಾರ್ತಿಕ್ ಸರ್ ಫ್ರೆಂಡ್ ಒಬ್ರು ನನ್ಗೆ ಹೇಳಿದ್ರು ದರ್ಪಣ ಮಾಡ್ತಾ ಇದ್ದಾರೆ ಅಂತ. ನಾನು ಇವ್ರಿಗೆ ಫೋಟೋ ಸೆಂಡ್ ಮಾಡಿದೆ. ಸರ್ ಅವಾಗ ಫ್ರೆಂಡ್ ಕ್ಯಾರೆಕ್ಟರ್ಗೆ ಫಿಕ್ಸ್ ಮಾಡಿದ್ರು. ಆಮೇಲೆ ಒಂದ್ಸಲ ಮೀಟ್ ಆಗಿ ಅಂತ ಹೇಳಿದ್ರು. ಓಕೆ ಸರ್ ಮೀಟ್ ಆಗ್ತೀನಿ ಅಂದಾಗ ಈ ತರ ಹೆಂಡತಿ ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ ಹೇಳಿದ್ರು. ಫಸ್ಟ್ ಟೈಮ್ ನನ್ಗೆ ಏಜ್ಗೂ ಮೀರಿದ ಕ್ಯಾರೆಕ್ಟರ್ ನಾನು ಹೇಗ್ ಮಾಡ್ಲಿ ಅಂತ ಹೇಳಿದಾಗ ನೋಡಿ ಮನೆಗೆ ಹೋಗಿ ಯೋಚನೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ಕಾಲೇಜಲ್ಲಿ ಇದ್ದಾಗ ಅರವಿಂದ್ ರಾವ್ ಸರ್ ಮೇನ್ ಲೀಡ್ ಅಲ್ಲಿ ಅವ್ರ ವೈಫ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಅರವಿಂದ್ ರಾವ್ ಸರ್ ಅಂದ್ರೆ ವೈಫ್ ಕ್ಯಾರೆಕ್ಟರ್ ಮಾಡಕ್ಕೆ ಎಲ್ಲರೂ ತೂದಿಗಾಲದಲ್ಲಿ ನಿಂತಿರ್ತಾರೆ ಅಂತ ಅನ್ಕೊಂಡಾಗ ನಾನು ಮಾಡ್ತೀನಿ ಸರ್ ಆಯ್ತು ಅಂತ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ. ಇಂಟರ್ವ್ಯೂಲ್ ತನಕ ನಾನೊಬ್ಬ ಪೊಲೀಸ್ ಆಫೀಸರು. ಅದಾದ್ಮೇಲೆ ಐ ವಿಲ್ ಬಿ ಇನ್ ದ ನೆಗೆಟಿವ್ ಶೇಡ್. ಅಂದ್ರೆ ರಾದರ್ ಇಟ್ಸ್ ಐ ವಿಲ್ ಬಿಕಮ್ ಎ ಕ್ರಿಮಿನಲ್, ಸಮಥಿಂಗ್ ಲೈಕ್ ದಟ್. ಕಥೆಯನ್ನ ಕೇಳ್ತಾ ಕೇಳ್ತಾ ನನಗೆ ಒಂದು ಸ್ವಲ್ಪ ಈ ಪಾತ್ರವನ್ನು ಮಾಡಬೇಕು ಅಂತಾನೂ ಅನ್ನಿಸ್ತು. ಮಾನವ ಯಂತ್ರ ದೇವರ ಸೃಷ್ಟಿ, ಮೆದುಳು ಅದರ ಸಿಪಿಯು, ಕಣ್ಣೆಂಬ ಕ್ಯಾಮರವ ಚಲಿಸಿ ನಡೆಸುವುದು ಮಿ ಅಂಡ್ ಯು. ಮೆದುಳೆಂಬ ಬ್ಯಾಟರಿಯಿಂದ ವಿದ್ಯುತ್ ಉತ್ಪತ್ತಾಗುವುದು, ನರಗಳೆಂಬ ವೈರಿನಿಂದ ಕರೆಂಟ್ ದೇಹಕ್ಕೆ ಸೇರುವುದು. ಸಾಕಷ್ಟು ಕಥೆಗಳು ಸೈನ್ಸ್ ಬಗ್ಗೆ ಬಂದಿವೆ ಅಂತ ಹೇಳಿದ್ರೆ ಸ್ವಲ್ಪ ಬಂದಿವೆ ಕಾಣಿದ್ರೆ ಹೌದು, ಬಟ್ ಈ ತರ ಕಥೆಗಳು ಬಂದೇ ಇಲ್ಲ ಇದ್ರಿಗೂ. ಸೈನ್ಸ್ ಬಗ್ಗೆ ಮಾತ್ರ ಅಲ್ಲ, ದೇವರ ನಿಯಮಗಳು ಮತ್ತು ವಿಜ್ಞಾನಕ್ಕೆ ನಡುವೆ ಆಗುವಂತ ಸಂಘರ್ಷದ ಬಗ್ಗೆ. ಸೊ ವಿಜ್ಞಾನ ತಿರುಗು ಬಾಣ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತ ಫಿಲ್ಮ್ ಇದು. ವಿಜ್ಞಾನ ತಿರುಗು ಬಾಣ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕನ್ನಡದಲ್ಲಿ ಇದುವರೆಗೆ ಮೊದಲು ಫಿಲ್ಮ್ ಮಾಡಿದಾರೆ ಅಂತ ನಂಗೆ ಗೊತ್ತಿಲ್ಲ. ignorance, pardon my ignorance, I don't know, but mostly ಮಾಡಿಲ್ಲ ಅನ್ಕೊಂಡಿದ್ದೀನಿ ನಾನು ಆಕ್ಚುಲಿ. ಸೊ ಸೈನ್ಸ್ ಇಸ್ ಅ ಡಬಲ್ ಎಡ್ಜ್ ವೆಪನ್.
ಎರಡು ಕಡೆ ಚುಚ್ಚುವಂತ ಬಾಣ ನಮ್ಮನ್ನ ಚುಚ್ಚಬಹುದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತ ಸಾರಾಂಶದಲ್ಲಿ ಮಾಡಿರುವಂತ ಫಿಲ್ಮ್ ಇದೆ, ಮೊದಲನೇ ಫಿಲ್ಮ್ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಇಟ್ಸ್ ಸೈನ್ಸ್ ಫ್ಯಾಕ್ಟ್ ಮೂವಿ. ಮೆಡಿಕಲ್ ಸೈನ್ಸ್ ಅಲ್ಲಿ ಇದು ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಷ್ಟೊಂದು ಮೆಡಿಕಲ್ ಸೈನ್ಸ್ ಇಂಪ್ರೂವ್ಮೆಂಟ್ ಆಗ್ತಿದ್ರು, ಈಗ ಕಾಯಿಲೆಗಳು ಜಾಸ್ತಿ ಆಗ್ತಾನೆ ಇವೆ. ಏಡ್ಸ್ ಅನ್ನೋ ಕಾಯಿಲೆ 1981 ನಲ್ಲೇ ಬಂತು. ಸೊ ಸ್ಪ್ಯಾನಿಷ್ ಫ್ಲೂ, ಸ್ವೈನ್ ಫ್ಲೂ ಯುಕ್ರೇನ್ ನಲ್ಲಿ ಬಂತು. ಸೊ ಮೆನಿ ಡಿಸೀಸಸ್ ಆರ್ ಕಮಿಂಗ್ ಔಟ್. ಸೊ ಇನ್ ಸ್ಪೈಟ್ ಆಫ್ ದ ಅಡ್ವಾನ್ಸ್ಮೆಂಟ್ಸ್ ಇನ್ ಮೆಡಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೈನ್ಸ್ ಹೇಗೆ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತ ಫಿಲ್ಮ್ ಇದು. ಸತ್ಯ ತೋರಿಸು ದರ್ಪಣ, ಸಾಕ್ಷಾತ್ಕಾರ ದರ್ಪಣ, ಒಂಚೂರೇ ಆದರೂ ನಿಜವೇ ಹೇಳೋ ದರ್ಪಣ. ಜೀವ ಪ್ರತಿಬಿಂಬವೋ ನೂತನ ಆರಂಭವೋ, ನಶಿಸಿಯೇ ಹೋದರೂ ಸುಳ್ಳೆ ಹೇಳದ ದರ್ಪಣ. ದರ್ಪಣ. ಈ ಸಿನಿಮಾದಲ್ಲಿ ಒಬ್ಬ ಹೀರೋಗಿರುವ ಪಾತ್ರದ ಅಷ್ಟೇ ಸತ್ವ ಇತ್ತು ಇದರಲ್ಲಿ. ಅಂದ್ರೆ ಈ ಪೊಲೀಸ್ಗೆ ಸಂಸಾರ ಇದೆ, ಮಗಳಿದ್ದಾಳೆ, ಮತ್ತೆ ತಮ್ಮ ಇದ್ದಾನೆ, ಆ ಜೊತೆಗೆ ಸ್ವಲ್ಪ ಎಮೋಷನ್ಸ್ ಇದೆ, ಬೇರೆ ಬೇರೆ ತರ ಎಲ್ಲ ಆಯಾಮಗಳು ಈ ಪಾತ್ರಕ್ಕೆ ಅಂಟ್ಕೊಂಡಿತ್ತು. ಸೊ ಆ ಕಾರಣಕ್ಕೋಸ್ಕರ ಈ ಪಾತ್ರವನ್ನು ನಾನು ಕಾರ್ತಿಕ್ ಅವ್ರ ಜೊತೆ ಮಾತಾಡಿದಾಗ ಒಪ್ಕೊಂಡೆ. ಕ್ಯಾಪ್ಷನ್ ಕ್ರೋಲಿ ತರ ರಂಗಿತರಂಗ ಖ್ಯಾತಿಯ ಅರವಿಂದ್ ರಾವ್ ಸರ್ ಇದ್ದಾರೆ. ಮೊದಲೇ ಅವ್ರನ್ನ ನೋಡಿದಿರಾ ನೀವೆಲ್ಲ ಫಿಲ್ಮ್ ಅಲ್ಲಿ? ಕೆಂಪೇಗೌಡ ನೋಡಿದಿರಾ, ದರ್ಶನ್ ಅವ್ರ ಯೋಧ ನೋಡಿದಿರಾ, ಪವರ್ಫುಲ್ ಪರ್ಫಾರ್ಮೆನ್ಸ್ ಜೋಗಯಲ್ಲಿ ನೋಡಿದ್ರು, ಲಾಯರ್ ರೋಲ್ ಮಾಡಿದ್ರು. ಬಟ್ ಒನ್ ಆಫ್ ದ ಫೈನೆಸ್ಟ್ ರೋಲ್ಸ್ ಎವರ್ ಪ್ಲೇಡ್ ಅಸ್ ಕಮ್ ಔಟ್ ಇನ್ ದರ್ಪಣ ಅಂತ ಹೇಳ್ತೀನಿ. ಯಾಕಂದ್ರೆ ಇಟ್ಸ್ ದ ಬೆಸ್ಟ್ ರೋಲ್ ಅಂತ ಕೂಡ ಹೇಳ್ಬೋದು ನಾನು. ಬಟ್ ಐ ಆಮ್ ನಾಟ್ ಸೆಲ್ಫಿಶ್ಲಿ ಸೇಯಿಂಗ್ ನನ್ನ ಫಿಲ್ಮ್ ಅಂತ ನಾನು ಹೇಳ್ಕೊಂತಿಲ್ಲ. ಬಟ್ ಆ ರೋಲ್ ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನೀವು ಇಟ್ ಹಾಸ್ ಮಲ್ಟಿಪಲ್ ತುಂಬಾ ಫೇಸ್ ಹಚ್ಚಿದೆ ಕ್ಯಾರೆಕ್ಟರ್ಗೆ. ಸೊ ಇಟ್ಸ್ ನಾಟ್ ಜಸ್ಟ್ ಯೂನಿಡೈಮೆನ್ಷನಲ್ ಆಗಿಲ್ಲ. ಆಸ್ ಅ ಫ್ಯಾಮಿಲಿ ಮೆನ್ ಆಗಿದ್ದಾಗ ಯಾವ ರೀತಿ ಇರ್ಬೋದು, ನಾನು ಕತೆ ಬರೆದಾಗ ಇಮೋಷನಲ್ ಕೋಶೆಂಟ್ ಅಂತ ಹೇಳ್ತಾರೆ, EQ ಅಂತ. ಇಮೋಷನಲ್ ಕ್ವಶನ್ ಬಿಲ್ಡ್ ಆದ್ರೆ ಆಡಿಯನ್ಸ್ ಹಾರ್ಟ್ ಟಚ್ ಆಗುತ್ತದೆ. ಅದು ಬಿಲ್ಡ್ ಮಾಡಕ್ಕೆ ಕೆಲವು ಸೀನ್ಸ್ಗಳನ್ನ ಬರದೆ, ಫ್ಯಾಮಿಲಿ ಜೊತೆ ಅವ್ರ ಸೀನ್ಸ್ಗಳನ್ನ. ಸೊ ಗಂಡನಾಗಿದ್ದಾಗ ಯಾವ ರೀತಿ ಇರ್ತಾರೆ, ಮಗು ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ತನ್ನ ತಂದೆ ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ತನ್ನ ತಮ್ಮನ್ನ ಕಳ್ಕೋಬಹುದು ಅಂತ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ. ಸೊ ಆಸ್ ಎ ಬ್ರದರ್, ಆಸ್ ಎ ಫಾದರ್, ಆಸ್ ಎ ಹಸ್ಬೆಂಡ್, ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಹಿಸ್ ಕ್ಯಾರೆಕ್ಟರ್ ಕಮ್ಸ್ ಔಟ್. ಆಸ್ ಎ ಪೊಲೀಸ್ ಕಾಪ್ ಮಾತ್ರ ಅಲ್ಲ, ವೆರಿ ಕಾಪ್ ಮಾತ್ರ ಅಲ್ಲ, ಪರ್ಸನಲ್ ಪಾಯಿಂಟ್ ಆಫ್ ವ್ಯೂ ಆಚೆ ಬರುತ್ತೆ. ದ ಇಮೋಷನಲ್ ಆಸ್ಪೆಕ್ಟ್, ಇಮೋಟಿಂಗ್ ಇಸ್ ಡನ್ ವೆರಿ ವೆಲ್. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ದ ಬ್ರೈನ್ ಪಾರ್ಟ್, EQ ಆದ್ಮೇಲೆ IQ, ಇಂಟೆಲಿಜೆಂಟ್ ಕ್ವಶನ್ಸ್ ಅಂತ ಇದೆ. ಹೌ ವಿ ಥಿಂಕ್ಸ್, ಹೌ ಇಂಪ್ಲಿಮೆಂಟ್ಸ್ ದ ಥಿಂಗ್ ಅಂತ ಹೇಳಿದಾಗ ಸೆಕೆಂಡ್ ಹಾಫ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಇಟ್ಸ್ ವಂಡರ್ಫುಲ್ಲಿ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಅಲ್ಲಿ ಸನಿ ತಂಡ ಹೇಳಿರೋ ಮತ್ತಷ್ಟು ಸಂಗತಿಗಳನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಟೇಕ್ ಅ ಶಾರ್ಟ್ ಬ್ರೇಕ್. ಡೊಮಿನೋಸ್ ನ ಟಾಪಿಂಗ್ಸ್ ಕಡಿಮೆ ಇರುತ್ತೆ. ಕ್ರಸ್ಟ್ ಇದೆ ಅಲ್ಲ, ಅದು ತುಂಬಾ ಡ್ರೈ ಆಗಿರುತ್ತೆ. ಗ್ರಾಹಕರು ಹೇಳ್ತಿದ್ರು ಏನಾದ್ರೂ ಮಾಡ್ಲೇಬೇಕಿತ್ತು. ಇನ್ನಷ್ಟು ಸಾಫ್ಟ್ ಮಾಡು, ಇನ್ನಷ್ಟು ದೊಡ್ಡದು, ಇನ್ನೂ ದೊಡ್ಡದು, ಇನ್ನಷ್ಟು ಹಾಕಿ. ಸಂಪೂರ್ಣ ಹೊಸ ಡೊಮಿನೋಸ್ ಟ್ರೈ ಮಾಡಿ ಅದೇ ಹಳೆಯ ಬೆಲೆಗಳಲ್ಲಿ ಈಗಲೇ ಆರ್ಡರ್ ಮಾಡಿ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ. ಆಟಿಕಾ ಗೋಲ್ಡ್ ಕಂಪನಿ. ದರ್ಪಣ ಸಿನಿಮಾದ ಮುಖ್ಯ ಪಾತ್ರಗಳಲ್ಲಿ ಅರವಿಂದ್ ರಾವ್, ಮಧುರಾ, ಯತಿರಾಜ್, ದುಬೈ ರಫಿ ಅಭಿನಯಿಸಿದ್ದಾರೆ. ವಿಶೇಷತೆ ಅಂದ್ರೆ ಈ ಚಿತ್ರದ ನಿರ್ದೇಶಕ ಕಥೆ, ಚಿತ್ರಕಥೆ, ಸಾಹಿತ್ಯ, ಕಲಾ ನಿರ್ದೇಶನ ಸೇರಿದಂತೆ ಬರೋಬ್ಬರಿ 21 ವಿಭಾಗಗಳನ್ನ ನಿಭಾಯಿಸಿದ್ದಾರೆ. ಯಾರಿಗಾದ್ರೂ ಭಯ ಆಗೇ ಆಗುತ್ತೆ, ಹಾಗೆ ನನಗೂ ಭಯ ಆಯ್ತು. ಇದ್ರಲ್ಲಿ ಫುಲ್ ನಂದು ಒಂಥರ ಬಬ್ಲಿ ಕ್ಯಾರೆಕ್ಟರು ಅಲ್ಲ, ಎಂಜಾಯ್ಮೆಂಟು ಅಲ್ಲ, ಒಂಥರ ಬ್ಯಾಲೆನ್ಸ್ ಮಾಡ್ಬೇಕಿತ್ತು ಇಡೀ ಫ್ಯಾಮಿಲಿ. ಫಸ್ಟ್ ಟೈಮ್ ತುಂಬಾನೇ ಕಷ್ಟ ಆಯ್ತು ಮಾಡ್ಬೇಕಾದ್ರೆ. ಹಾಗೂ ಕಾರ್ತಿಕ್ ಸರ್, ಅರವಿಂದ್ ರಾವ್ ಸರ್ ನೀನ್ ಮಾಡ್ತೀಯಾ ಮಾಡು ಅಂತ ಹೇಳ್ತಾ ಇದ್ರು. ಅರವಿಂದ್ ರಾವ್ ಸರ್ ಹಾಗೂನು ಒಂದೊಂದ್ಸಲ ರೈಸ್ ಆಗ್ತಾ ಇದ್ರು, ಹೀಗಲ್ಲ ಅಂತಿದ್ರು. ಆಮೇಲೆ ಒಂದ್ಸಲ ಮಕ್ಕನನ್ ಸೊಪ್ಪು ಮಾಡಿದಾಗ ಹೇಳ್ಕೊಡ್ತಾ ಇದ್ರು ಬಂದ್ಬಿಟ್ಟು, ನೀನ್ ಇನ್ನು ಕಲಿಬೇಕು ಮಧುರಾ ಅಂತ ಹೇಳ್ತಾ ಇದ್ರು. ನನ್ ಮತ್ತೆ ಹಳೋ ಕ್ಯಾರೆಕ್ಟರ್ ತುಂಬಾ ಇತ್ತು. ಅವಾಗ ಈರುಳ್ಳಿ, ಗಿಜರಿನ್ಸ್ ಎಲ್ಲ ಹಾಕ್ಬಿಟ್ಟು ಅಳಿಸಿದ್ದಾರೆ ತುಂಬಾನೇ. ಅಷ್ಟು ಫುಲ್ ಸಪೋರ್ಟ್ ಮಾಡಿದ್ದಾರೆ ಕಾರ್ತಿಕ್ ಸರ್, ಅರವಿಂದ್ ರಾವ್ ಸರ್. ಮತ್ತೆ ಅರವಿಂದ್ ರಾವ್ ಸರ್ ಅಳ್ಬೇಕು, ಕಣ್ಣೀರ್ ಬರ್ಸು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಯತಿರಾಜ್ ಸರ್ ಗೊತ್ತಿರಬೇಕು, ತುಂಬಾ ಫಿಲ್ಮ್ ಮಾಡಿದ್ದಾರೆ, ಜೋಗಿ ಮಾಡಿದ್ದಾರೆ, ಮ್ಯಾಡೋಗ್ರಾಫ್ ಮಾಡಿದ್ದಾರೆ. ಅವರು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ದುಬೈ ರಫೀಕ್ ಅವರು ವಿರಾಟ್ ಅಲ್ಲಿ ವಿಲನ್ ಮಾಡಿದ್ರು. ಆಮೇಲೆ ಶಿವಣ್ಣ ನಂದನ್ ಮಾಡಿದ್ರು. ಅವ್ರು ಕೂಡ ಒಳ್ಳೆ ಸೈಂಟಿಸ್ಟ್ ರೋಲ್ ಮಾಡಿದ್ದಾರೆ. ಅವ್ರ ಹೆಸರು ವಿಜಯಂತ ನಾಯಕ್ ಅಂತ. ನಾನು ಹೆಸರು ಹೇಳ್ಬೇಕಾದ್ರೆ ಕ್ಯಾರೆಕ್ಟರ್ಗೆ ತಕ್ಕಂತ ಹೆಸರು ಇಡ್ತಿದ್ದೆ. ವಿಜಯಂತನೇ ಅಂದ್ರೆ ನಾನು ಗೆಲ್ತೀನಿ ಅಂತ. ಸೈನ್ಸ್ ಮೂಲಕ ಏನ್ ಬೇಕಾದ್ರೂ ಮಾಡಬಹುದು.
ಅಂತ ಹೇಳಿ ಅವರು ಸೈನ್ಸ್ ಮೂಲಕ ಎಕ್ಸ್ಪೆರಿಮೆಂಟ್ ಮಾಡಿ ನಾನು ದೇವರ ನೇಮಗಳನ್ನೇ ಗೆಲ್ಬೋದು, ಹುಟ್ಟು ಸಾವಿನ ನೇಮಗಳನ್ನ ನಾನು ಗೆಲ್ತೀನಿ, ಮನುಷ್ಯ ಸಾಯ್ದೇನೆ ಬದುಕಬಹುದು, ಸಾವನ್ನ ಗೆಲ್ಬಹುದಾ ಅಂತ ಒಂದು ಪ್ರಯೋಗ ಮಾಡ್ತಾರೆ. ಜರ್ಮನಿಯಲ್ಲಿ ಮಾಡ್ತಿರ್ತಾರೆ. ಅದನ್ನ ಅನಿಮಲ್ಸ್ ಮೇಲೆ ಮಾಡ್ತಾರೆ, ರಾಬಿಟ್ಸ್ ಮೇಲೆ ಮಾಡ್ತಾರೆ, ಮುಂಗುಸಿಗಳ ಮೇಲೆ ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬರು ನಗ್ದಾಗ ಅದನ್ನ ಮಾಡ್ಬೋದು ತೋರಿಸಬೇಕು ಅಂತ ಹೇಳಿ ಇಂಡಿಯಾಗೆ ಬಂದ್ಮೇಲೆ ಅದನ್ನ ತನ್ನ ಮಗನ ಮೇಲೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾಡ್ಬಿಡ್ತಾರೆ. ನಾನು ಗೆದ್ದೆ, ಇವಾಗ ರೆಕ್ಸ್ ಆದ್ರೆ ನಾನು ಗೆದ್ಬಿಟ್ಟೆ, ಸೈನ್ಸ್ ಮೂಲಕ ಏನ್ ಬೇಕಾದ್ರೆ ಮಾಡ್ಬೋದು ಅಂತ ಹೇಳ್ತಾರೆ. ಅವ್ರೇನೋ ಗೆದ್ರು, ಅವ್ರಿಗೇನೋ ನೊಬೆಲ್ ಕಮಿಟಿ ಕರೆಯುತ್ತೆ, ಪ್ರೈಸ್ ಕೊಡುತ್ತೆ. ಬಟ್ ವಿಜ್ಞಾನ ತಿರುಗುಬಾಣ ಅಂತ ಭಾರತದಲ್ಲಿ ಏನೇನೋ ದುರ್ಘಟನೆಗಳು ನಡೀತಾ ಹೋಗುತ್ತೆ. ಸೊ ದೇವರಿಗೂ ವಿಜ್ಞಾನಕ್ಕೂ ಸಂಘರ್ಷ ನಡೆದಾಗ ವಿಜ್ಞಾನಿ ಗೆಲ್ಲಬಹುದು, ಆದ್ರೆ ವಿಜ್ಞಾನ ಗೆಲ್ಲೋದಿಲ್ಲ. ವಿಜ್ಞಾನ ತಿರುಗುಬಾಣ, ದೇವರೇ ಗೆಲ್ಲೋದು. ದೇವರು ಒಂದು ಬೌಂಡ್ರಿ ಹಾಕಿದ್ದಾರೆ, ಆ ಬೌಂಡ್ರಿ ಒಳಗೆ ಆಟ ಮಗನೇ ಅಂತ. ಬೌಂಡ್ರಿ ನಾವು ಕ್ರಾಸ್ ಮಾಡಿ ಆಚೆ ನಾವು ಸೈನ್ಸ್ ಮೂಲಕ ಏನ್ ಬೇಕಾದ್ರೆ ಮಾಡಬಹುದು ಅಂದ್ರೆ ಮಾಡೋಕ್ಕಾಗೋದಿಲ್ಲ ಅಂತ ಕಾನ್ಸೆಪ್ಟ್ ಅಲ್ಲಿ ತೋರಿಸ್ತೀನಿ. ಸೊ ಅದು ಬೇರೆ ಫಿಕ್. ಬಿಟ್ಟರೆ ಸಂದೀಪ್ ಮನಾನ್ ಅಂತ ಒಬ್ರು 25 year old ವೆಟರನ್ ಮಂಗಳೂರಿಯನ್, ಅವರೇ ದಿಗಂತ ಲಾಂಚ್ ಮಾಡಿದ್ದು ಕನ್ನಡ ಫಿಲ್ಮ್, ಕನ್ನಡ ಇಂಡಸ್ಟ್ರಿಗೆ. SMS 626 ಅನ್ನೋ ಫಿಲ್ಮಲ್ಲಿ ಅವ್ರು ಹಿಂದಿ ಫಿಲ್ಮ್ ಮ್ಯೂಸಿಕ್ ಮಾಗೆ ನಾನು ಮ್ಯೂಸಿಕ್ ಮಾಡಿದ್ದೀನಿ. ಅವರು ಫಿಲ್ಮಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂರೋ ಸರ್ಜನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಐ ವಾಸ್ IPS ಎಕ್ಸಾಮ್ ತಗೊಳ್ಬೇಕು ಅಂತ ಹೊರಟಿದ್ದವನು ನಾನು. ನನ್ನ ಕಾಲೇಜ್ ಡೇಸಲ್ಲಿ ಐ ವಾಸ್ ವೆರಿ ಸೀರಿಯಸ್ ಅಬೌಟ್ ಬಿಕಮಿಂಗ್ ಎ ಪೊಲೀಸ್ ಆಫೀಸರ್. ಒಂದು ವೇಳೆ ನಾನೇನಾದರೂ IPS ಆಫೀಸರ್ ಆಗಿದ್ದಿದ್ರೆ ಬಹುಶಃ ದಯಾನಾಯಕ್ ಥರ ಅವಡ ಬಿಕಮ್ ಎನ್ಕೌಂಟರ್ ಸ್ಪೆಷಲಿಸ್ಟ್. ಆ್ಯಂಡ್ ನನಗೆ ಕೋಪನೂ ಜಾಸ್ತಿ, ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ಕೊಡೋದು ಜಾಸ್ತಿ. ಸೊ ಹಾಗಾಗಿ ಏನು ಬೇಕಾದ್ರೆ ಆಗ್ತಿತ್ತು. ರಿಯಲ್ ಆಗಿ ಆಗಲಿಲ್ಲ, ರೀಲ್ನಲ್ಲಿ ಪೊಲೀಸ್ ಆಗ. ಆ ಕಾರಣಕ್ಕೆ ಏನಾಗಿದೆ, ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಿನ ತುಂಬ ಹಿರಿಯ ಅಧಿಕಾರಿಗಳು, ತುಂಬ ಜನ ಸ್ನೇಹಿತರುಗಳಿದ್ದಾರೆ. ಅವರ ಒಡನಾಟದಿಂದ ಏನಾಯಿತು, ನನಗೆ ಅವರ ಪ್ರತಿಯೊಂದು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಅವ್ರ ಮ್ಯಾನರಿಸಮ್ಸು, ಹೌ ದೇ ಬಿಹೇವ್ ವಿತ್ ದ ಲೋಕಲ್ ಪೀಪಲ್, ಹೌ ದೇ ಬಿಹೇವ್ ವಿತ್ ದ ಪೊಲಿಟಿಷಿಯನ್ಸ್, ಹೌ ದೇ ಬಿಹೇವ್ ವಿತ್ ದ ಅವ್ರ ಕೊಲೀಗ್ಸ್ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ, ಸಬಾರ್ಡಿನೇಟ್ಸ್ ಜೊತೆ ಹೇಗಿರ್ತಾರೆ, ಎಲ್ಲ ನಾನು ನೋಡಿರೋದ್ರಿಂದ ನನಗೆ ಅದನ್ನ ಸಿನಿಮಾದಲ್ಲಿ ಆಸ್ ಎ ಪೊಲೀಸ್ ಆಫೀಸರ್ ತೋರ್ಸಕ್ಕೆ ತುಂಬಾ ಸುಲಭ ಆಗೋಯ್ತು. ಮಾನವ ಯಂತ್ರ ದೇವರ ಸೃಷ್ಟಿ ಮೆದುಳು ಅದರ CPU, ಕಣ್ಣೆಂಬ ಕ್ಯಾಮರವ ಚಲಿಸಿ ನಡೆಸುವುದು ಮಿ ಅಂಡ್ ಯು. ಮೆದುಳೆಂಬ ಬ್ಯಾಟರಿಯಿಂದ ವಿದ್ಯುತ್ ಉತ್ಪತ್ತಾಗುವುದು, ನರಗಳೆಂಬ ವೈರಿನಿಂದ ಕರೆಂಟ್ ದೇಹಕ್ಕೆ ಸೇರುವುದು. ತುಂಬಾ ಫಸ್ಟ್ ಕ್ಲಾಸ್ ರಿವ್ಯೂಸ್ ಬಂದಿದೆ. ಆಲ್ಮೋಸ್ಟ್ 70,000 ಡೌನ್ಲೋಡ್ಸ್ ಆಗಿದೆ ಟೈಲರ್ ನಮ್ಮ ವೆಬ್ಸೈಟ್ ಅಲ್ಲಿ. ಯೂಟ್ಯೂಬ್ ಅಲ್ಲಿ ಬರೀ 65,000 ವ್ಯೂಸ್ ಆಗಿದ್ರು ಬೇರೆ ವೆಬ್ಸೈಟ್ ಅಲ್ಲಿ 70,000 ಡೌನ್ಲೋಡ್ಸ್ ಆಗಿದೆ. ಸೆಲೆಬ್ರಿಟೀಸ್ ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಸೆಲೆಬ್ರಿಟೀಸ್ ನಾನು ನಿಜವಾಗ್ಲೂ ಫಿಲ್ಮ್ ಫುಲ್ ತೋರಿಸಿಲ್ಲ, ಯಾರು ತೋರಿಸಿಲ್ಲ ಅದ್ರಿಗೂ. ಬರೀ ಟೀಸರ್ ನೋಡಿದ್ರು. ಟೀಸರ್ ನೋಡೋಕ್ಕಿಂತ ಮುಂಚೆ ನಾನು ಕತೆ ಹೇಳ್ತಿದ್ದೆ, ಆ ಕತೆ ಹೇಳಿದಾಗಲೇ ಹೋಗ್ಬಿಡ್ತಾ ಇದ್ರು. ಈ ತರ ಕತೆ ಯಾರು ಮಾಡಿಲ್ಲ, ಶಂಕರಣ್ಣ ಮಾತ್ರ ಮಾಡಿದ್ರು ಒಂದು ಫಿಲ್ಮ್ ಅಲ್ಲಿ, ಶಂಕರ್ ನಾಗ್ ಅವರು ಬೇರೆ ಯಾರು ಮಾಡಿಲ್ಲ ಅಂತ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ರು. ಕೃಪಾಕರ್ ಅವರಂತೂ ಒಂದು ನಿಮಿಷ ಇರಿ ಅಂತ ಹೋಗಿ ನೀರು ಕುಡ್ಕೊಂಡ್ ಬಂದ್ಬಿಟ್ಟು, ನಿಜವಾಗ್ಲೂ ಈ ವರ್ಷ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ತಗೊಂತೀರಾ ನೀವು, ನನ್ನ ತಲೆ ತಿರುಗ್ತಾ ಇದೆ ಅಂತ ಹೇಳ್ಬಿಟ್ಟು ಕತೆ ಕೇಳಿದಾಗ ಸಿ ಕೆ ಚಂದ್ರ ಅವರು ಆ ರೀತಿ ರಿಯಾಕ್ಟ್ ಮಾಡಿದ್ರು. ಸುಂದರಾಜ್ ಸರ್ ವಾರ್ತಾಳೆ ಕೇಳಿದ್ರು, ಆಚೆ ಬಂದು ಬೈಟ್ಸ್ ಕೊಟ್ಟು ಮಾತಾಡ್ಬಿಟ್ಟ ಹತ್ರ ಮತ್ತೆ ಹೊಳಗೋದ್ರು. ತುಂಬಾ ಸೆಲೆಬ್ರಿಟೀಸ್ ತುಂಬಾ ಕಾನ್ಸೆಪ್ಟ್ ಕೇಳಿದ ತಕ್ಷಣ ಆ ರೀತಿ ರಿಯಾಕ್ಟ್ ಮಾಡಿದ್ರು. ದ ಸ್ಟೋರಿ ಇಸ್ ದ ಮೈನ್ ಥಿಂಗ್ ಅಬೌಟ್ ದ ಮೂವಿ. ಮೇಕಿಂಗ್ ಏನೇ ಮಾಡ್ಬೋದು ನಾವು, ಅಲಂಕಾರ ಮಾಡಿ ಸುಂದರವಾಗಿ ಇರೋ ಚೆನ್ನಾಗಿರೋ ಹುಡುಗಿ ನಾನು ಅಲಂಕಾರ ಮಾಡಿ ನಿಲ್ಸಿದ್ರು ಟೈಲರ್ ಚೆನ್ನಾಗಿ ಕಾಣುತ್ತೆ. ಒಳಗೆ ನೋಡಿದಾಗ ದ ಕಂಟೆಂಟ್ ಇಸ್ ನಾಟ್ ದೇರ್ ಅಂತ. ಕಥೆನೇ ಹುಡುಗಿಯ ಗುಣಗಳು ಅಂತ ಹೇಳ್ತೀನಿ. ಪ್ರತಿಯೊಂದು ಸಿನಿಮಾನ ನಾವು ಹುಡುಗಿ ಹೋಲಿಸಿದ್ರೆ ಆ ಗುಣಾಂಶಗಳನ್ನ ನಾವು ಕಥೆನೇ ಮೇನ್ ಆಕ್ಚುಲಿ. ಎವ್ರಿಥಿಂಗ್ ಮೇಕಿಂಗ್, ಗ್ರಾಫಿಕ್ಸ್ ಎಲ್ಲ ಬೇರೆ ಅಲಂಕಾರ ಮಾಡ್ದಂಗೆ ಅಷ್ಟೇ. ಅಲ್ಲ ಬೇರೆ ಅಟ್ರಾಕ್ಟ್ ಮಾಡ್ತಾರೆ ಆಡಿಯನ್ಸ್ ಥಿಯೇಟರ್ಗೆ ಹೋದ್ಮೇಲೆ ಅಂದ್ರೆ ವಾಪಸ್ ಬರ್ತಾರೆ ಮತ್ತೆ ಅವರು. ಕತೆ ಚೆನ್ನಾಗಿದ್ದಾಗ ಇಟ್ ಕ್ಯಾರೀಸ್ ಫಾರ್ವರ್ಡ್. ಸೊ ಆಡಿಯನ್ಸ್ ಸೆಲೆಬ್ರಿಟೀಸ್ ಎಲ್ಲರೂ ಕತೆ ಮಾತ್ರ ಕೇಳಿ ಆ ಥರ ರಿವ್ಯೂಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಆಫ್ ಗಾಡ್ ವರ್ಸಸ್ ಸೈನ್ಸ್ ತುಂಬಾ ಅವ್ರಿಗೆ ಇಷ್ಟ ಆಯ್ತು. ಅದು ನಮ್ಮ ಮಮ್ಮಿ ಹೇಳ್ತಾ ಇದ್ರು, ಒಂದು ಗೃಹಿಣಿ ಹೆಂಗಿರ್ಬೇಕು ಅಂತ ಹೇಳ್ಕೊಂಡ್ ಕೊಡ್ತಾ ಇದ್ರು. ಹಂಗೂ ಅದ್ ನಂಗೆ ಆಗ್ತಾ ಇಲ್ಲ ತುಂಬಾ ಬ್ಯಾಲೆನ್ಸ್ ಮಾಡೋದಿಕ್ಕೆ. ಸೆಟ್ಗೆ ಹೋದ್ರು ಕೂಡ ಹಂಗೆ ಆಗ್ತಾ ಇತ್ತು. ಒಂದ ಚಲ್ ತರ ಆಡೋದು ಅಥವಾ ಬಬ್ಲಿ ತರ ಆಡೋದು ನಾನು ಮಾಡ್ತಾ ಇದ್ದೆ. ಆ ಸೆಟ್ ಬಂದ ತಕ್ಷಣ ಅರವಿಂದ್ ರಾವ್ ಸರ್ ನೋಡಿದ ತಕ್ಷಣ ಬರ್ತಾ ಇತ್ತು, ರೈಫ್ ಕ್ಯಾರೆಕ್ಟರು, ನನ್ಗೆ ಮಗ್ಲಿ ಕ್ಯಾರೆಕ್ಟರು ಈ ತರ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ರಲ್ಲ, ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ದರ್ಪಣ ಫಿಲ್ಮ್ ತುಂಬಾನೇ ಚೆನ್ನಾಗಿತ್ತು. ಒಂಥರ ಫ್ಯಾಮಿಲಿ ಹೇಗಿರ್ತೀವಿ ಒಂದು ಮನೇಲಿ ಹಾಗಿತ್ತು ನಮ್ ಜೊತೆ. ಚೆನ್ನಾಗಿತ್ತು. ಒಂಥರ ಶೂಟಿಂಗ್ ಆಗಿರೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಕರ್ನಾಟಕ ಎಲಿವೇಟರ್ ಎಕ್ಸ್ಪೋ 2017 ಹಾಗೂ ಉದ್ಘಾಟನಾ ಸಮಾರಂಭ ದಿನಾಂಕ ಸೆಪ್ಟೆಂಬರ್ 8 ಮತ್ತು 9ರಂದು. ಸ್ಥಳ ಬೆಂಗಳೂರಿನ ಅರಮನೆ ಮೈದಾನ, ಕಿಂಗ್ಸ್ ಕೋರ್ಟ್ ಆವರಣ. ನುಡಿಗಳು ಮತ್ತು ಬಣ್ಣಗಳು ಬೇರೆ ಬೇರೆ, ಆದ್ರೆ ನಮ್ಮ ಭಾಷೆ ಒಂದೇ, ಕೇಸರಿಯ ಭಾಷೆ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ.
ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಆಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಗ್ರೀನ್ ಟೀಯನ್ನ ಕುಡಿದ್ರೆ ದೇಹದ ತೂಕದಲ್ಲಿ ಆಗುತ್ತಾ ಬದಲಾವಣೆ? ನಿಮ್ಮ ಆರೋಗ್ಯದ ಮೇಲೆ ಇದು ಬೀರುತ್ತಂತೆ ದೀರ್ಘ ಪರಿಣಾಮವನ್ನೇ. ಇದು ಗ್ರೀನ್ ಟೀ ಕುರಿತು ನಿಮಗೆ ತಿಳಿಯದ ಅಸಲಿ ಕಹಾನಿ. ಹೆಚ್ಚು ಹೆಚ್ಚು ಗ್ರೀನ್ ಟೀ ಕುಡಿದ್ರೆ ಆಗೋದು ನಿಜವೇ ಪ್ರಾಣಹಾನಿ? ಪಿಜ್ಜಾ, ಬರ್ಗರ್ ನಂತಹ ಫುಡ್ ತಿಂದ್ರೆ ಆಗುತ್ತಂತೆ ಕಿಡ್ನಿ ಫೇಲ್ಯೂರ್. ಯುವ ಜನತೆಯ ನೆಚ್ಚಿನ ಆಹಾರದ ಬಗ್ಗೆ ಸುದ್ದಿಯಾಗಿದೆ ವೈರಲ್. ವೈರಲ್ ಸತ್ಯ ವೀಕ್ಷಿಸಿ ಮಧ್ಯಾಹ್ನ 1:58ಕ್ಕೆ. ಗೌರಿ ಲಂಕೇಶ್ ಹತ್ಯೆಯ ಹಿಂದಿರೋ ಆ ಕಾಣದ ಕೈ ಯಾವುದು? ಯಾರು ಗೊತ್ತಾ? ಕಂಟ್ರಿ ಪಿಸ್ತೂಲ್ ಕೈಯಲ್ಲಿ ಹಿಡಿದು ಗುಂಡು ನುಗ್ಗಿಸಿತು. ಕಲಬುರ್ಗಿಯ ಕೊಂದ ಹಂತಕನೇ ಗೌರಿಗೆ ಗುಂಡಿಟ್ಟನ. ಪ್ರಜಾ ಟಿವಿ ಬಿಚ್ಚಿಡಲಿದೆ ಹತ್ಯೆಯ ಸ್ಕೆಚ್ಚಿನ ಸಂಪೂರ್ಣ ಚಿತ್ರಣ. ಗೌರಿಗೆ ಗುಂಡು. ಲಾಕಪ್ ವೀಕ್ಷಿಸಿ ಮಧ್ಯಾಹ್ನ 3:15ಕ್ಕೆ. ಮನುಷ್ಯ ವಿಜ್ಞಾನದ ಹೆಸರಿನಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಸಾಗಿದ್ರೆ ವಿಜ್ಞಾನವೇ ಅವನ ವಿರುದ್ಧ ತಿರುಗು ಬಾಣ ಆಗತ್ತೆ ಅನ್ನೋ ಕಥಾಹಂದರವನ್ನ ಇಟ್ಕೊಂಡು ದರ್ಪಣ ಸಿನಿಮಾ ತಯಾರಾಗಿದೆ. ಇದೇ ವಾರ ರಾಜ್ಯಾದ್ಯಂತ ದರ್ಪಣ ಚಿತ್ರ ತೆರೆಗೆ ಬರಲಿದ್ದು ಚಿತ್ರಪ್ರಿಯರಿಗೆ ಹೊಸ ಬಗೆಯ ಕತೆ ಹೇಳುವ ತಯಾರಿಯಲ್ಲಿದೆ ಚಿತ್ರತಂಡ. ಸೊ ನಾರ್ಮಲಿ ಥಿಯೇಟರ್ ಅಲ್ಲಿ ನಾವು 3D ಸಾಂಗ್ ಮಾಡಿದಾಗ 3D ಗ್ಲಾಸ್ ಕೊಡೋಂತ ಅವಶ್ಯಕತೆ ಇರೋದಿಲ್ಲ. ಅದೇ ಮಾಲ್ಸ್ ಅಲ್ಲೇ ಆ ಗ್ಲಾಸ್ ಮೊದಲೇ ಇರುತ್ತೆ, ಅವರೇ ಕೊಡ್ತಾರೆ, ಮಾಲ್ಸ್ ಕೊಡ್ತಾರೆ, ಮಾಲ್ಸ್ ಅವರೇ ತಗೊಂತಾರೆ, ಥಿಯೇಟರ್ ಅವರೇ ಕೊಡ್ತಾರೆ, ಥಿಯೇಟರ್ ತಗೊಂತಾರೆ. ಪೋಲರೈಡ್ ಗ್ಲಾಸ್ ಅಂತ ಹೇಳ್ತೀವಿ, ಟ್ರಾನ್ಸ್ಪರೆಂಟ್ ಗ್ಲಾಸಸ್, ಮೊನೋಕ್ರೋಮ್ಯಾಟಿಕ್ ಗ್ಲಾಸ್, ಸೇಮ್ ಕಲರ್ ಇರುತ್ತೆ. ನಾವು ರೆಡ್ ಸಿಯಾನ್ ಟೆಕ್ನಿಕಲ್ಲಿ ಮಾಡಿರೋದ ಕಾರಣ ನಾವೇ ಗ್ಲಾಸ್ ಕೊಡಬೇಕಾಯ್ತು, ಅವಶ್ಯಕತೆ ಬಂತು. ಸೊ ನಾವು ಆಲ್ಮೋಸ್ಟ್ 30,000 ಗ್ಲಾಸಸ್ ನಾವು ಪ್ರೊಕ್ಯೂರ್ ತಂದಿದ್ವಿ. ಫಸ್ಟ್ ಎವರ್ ಸಾಂಗ್ ಮೇಡ್ ಇನ್ ಇಂಡಿಯನ್ ಸಿನಿಮಾ, ಹಿಂದಿ ಆಗಲಿ, ಅಸ್ಸಾಮಿ ಆಗಲಿ, ಒರಿಸ್ಸಾ ಆಗಲಿ, ಭೋಜ್ಪುರಿ ಆಗಲಿ, ಯಾವ ಭಾಷೆನೂ ಮಾಡಿಲ್ಲ ಇದನ್ನ. ಫಸ್ಟ್ ಎವರ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಸಿನಿಮಾ ಕನ್ನಡದಲ್ಲಿ ನಾವು ರೆಡ್ ಸಿಯಾನ್ ಟೆಕ್ನಿಕಲಿ ಒಂದು ಸಾಂಗ್ ಮಾಡಿದ್ವಿ. ಸಿಯಾನ್ ಅಂದ್ರೆ ಬ್ಲೂ ಕಲರ್ ಗ್ರೀನ್ ಕಲರ್ ಮಧ್ಯ, ಅದು ರೆಡ್ ಅಂತ ಬ್ಲೂ ಗ್ರೀನ್ ಮಧ್ಯ ಕಲರ್, ಸಿಯಾನ್ ಕಲರ್ ಅಲ್ಲಿ ಒಂದು ಗ್ಲಾಸ್ ಕೊಡ್ತೀವಿ. ಆ ಗ್ಲಾಸ್ ಹಾಕಿದಾಗ 3D ಎಫೆಕ್ಟ್ ಕಾಣುತ್ತೆ. ಅದ್ರಲ್ಲಿ ಅನಕೊಂಡ ಬರೋದು, ಡೈನೋಸರ್ ನಡ್ಕೊಂಡ್ ಬರೋದು, ಅದೆಲ್ಲ ಟ್ರಾನ್ಸ್ಪೋರ್ಟ್ ದ ಆಡಿಯನ್ಸ್ ಟು ಡಿಫರೆಂಟ್ ವರ್ಲ್ಡ್, ಬೇರೆ ಪ್ರಪಂಚಕ್ಕೆ ಹೋಗಿ ಬಂದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ 3D ಸಾಂಗ್ ಮಾಡಿದ್ವಿ. ಒಂದು ಸಾಂಗ್ ಮಾತ್ರ ಕಾಮಿಕಲ್ ಸಾಂಗ್, ಅದು ಸಿಚುವೇಶನಲ್ ಸಾಂಗ್ ಅಷ್ಟೇ. ಅಥವಾ ವಿಜ್ಞಾನ ಅಂತ ಇಟ್ಕೋಣ. ಇನ್ನೊಂದು ಕಡೆ ಪ್ರಕೃತಿ ಅಥವಾ ದೇವರು, ಯಾರನ್ನ ಬೇಕಾದ್ರೆ ಪ್ರಕೃತಿ ಅಂತನಾರು ಕರಿಬಹುದು, ದೇವರು ಅಂತನಾರು ಕರಿಬಹುದು. ಇವೆರಡರ ಸಂಘರ್ಷ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಕಾರ್ತಿಕ್ ಹೇಳುವ ಪ್ರಕಾರ ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕಡೆಗೆ ಅದಕ್ಕೊಂದು ಲಿಮಿಟೇಷನ್ ಇದೆ, ಅದಕ್ಕೊಂದು ಬೌಂಡ್ರಿ ಇದೆ. ಅದನ್ನು ಮೀರಿ ಮುಂದೆ ಹೋದರೆ ಅದು ತಿರುಗುಬಾಣ ಆಗುತ್ತೆ ಅನ್ನೋದು. ಇವ್ರು ಏನ್ ಈ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಒಂದು 25-30 ಭಾಗ ಹಿಂದೆ ಅವರೇ ಹೇಳ್ಕೊಂಡ ಹಾಗೆ ಶಂಕರ್ ನಾಗ್ ಅವರ ಸಿನಿಮಾ ಒಂದು ಬಂದಿತ್ತು, ಅದರದ್ದು ಮುಂದುವರೆದ ಭಾಗ ಅಂತಾನು ಆದ್ರೂ ಅನ್ಕೋಬಹುದು, ಅಥವಾ ಅದಕ್ಕಿಂತ ಇನ್ನೊಂದು ಸ್ವಲ್ಪ ವಿಶೇಷತೆಯಿಂದ ಕೂಡಿರುವ ಸಿನಿಮಾ ಅಂತನಾರು ಅನ್ಕೋಬಹುದು. ಮಾನವ ಯಂತ್ರ ದೇವರ ಸೃಷ್ಟಿ ಮೆದುಳು ಅದರ ಸಿಪಿಯು, ಕಣ್ಣೆಂಬ ಕ್ಯಾಮರವ ಚಲಿಸಿ ನಡೆಸುವುದು ಮಿ ಅಂಡ್ ಯು. ಮೆದುಳೆಂಬ ಬ್ಯಾಟರಿಯಿಂದ ವಿದ್ಯುತ್ ಉತ್ಪತ್ತಾಗುವುದು, ನರಗಳೆಂಬ ವೈರಿನಿಂದ ಕರೆಂಟ್ ದೇಹಕ್ಕೆ ಸೇರುವುದು. ನಾನು ಬೇಸಿಕಲಿ ಮ್ಯೂಸಿಕ್ ಡೈರೆಕ್ಟರ್ಗೆ ಬಂದೆ, ಡೈರೆಕ್ಟರ್ ಬೇಕು ಅಂತ ಬಂದೆ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮತ್ತೆ ಡೈರೆಕ್ಟರ್ ಆದೆ. ಸೊ ಮ್ಯೂಸಿಕ್ ನಾನು 8 ಹಾಡುಗಳಿದೆ ಫಿಲ್ಮಲ್ಲಿ, 6 ಹಾಡುಗಳು ವಿಡಿಯೋ ಬರುತ್ತೆ, ಇನ್ನೊಂದು ಹಾಡು ಎಂಡಲ್ಲಿ ಟೈಟಲ್ ಕಾರ್ಡ್ ಬರುತ್ತೆ, ಟೀಸರ್ ಅಲ್ಲಿ ಬರ್ತಾರೆ, ದರ್ಪಣ ಥೀಮ್ ಸಾಂಗ್. ಆ ಥೀಮ್ ಸಾಂಗ್ ಎಂಡ್ ಟೈಟಲ್ ಕಾರ್ಡ್ ಬರುತ್ತೆ.
ಆಮೇಲೆ ಅದು ಬಿಟ್ಟರೆ ರಾಪ್ ಸಾಂಗ್ ಒಂದಿದೆ. ರಾಪ್ ಸಾಂಗ್ ಚೇಸಿಂಗ್ ಸೀಕ್ವೆನ್ಸ್ ಅಲ್ಲಿ ಬರುತ್ತೆ, ಅರುಣ್ ಕಾಲೇಜ್ ಚೇಸಿಂಗ್ ಸೀಕ್ವೆನ್ಸ್ ಅಲ್ಲಿ. ಅಲ್ಲಿ ನಾನು ಹಾಡಿದ್ದೀನಿ ಕೂಡ. ಎಲ್ಲ ಹಾಡುಗಳು ಸಾಹಿತ್ಯ ಬರ್ದಿರೋದು ನಾನೇ, ಸಾಹಿತ್ಯ ಸಂಗೀತ. ಸಿನಿಮಾನ ಬರೀ ಒಂದು ಯಾವ ರೀತಿ ನೋಡ್ಬೇಕು ಅಂತಂದ್ರೆ ಇದ್ರಲ್ಲಿ ಫುಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ, ಲವ್ ಇದೆ, ಸರ್ ಹೇಳ್ದಂಗೆ ಮರ್ಡರ್ಸ್ ಇದೆ, ಫುಲ್ ಎಂಟರ್ಟೈನ್ ಆಗಿದೆ. ಒಬ್ರು ಫ್ಯಾಮಿಲಿ ಬಂದು ಕುತ್ಕೊಂಡ್ರೆ ಸೂಪರ್ ಫಿಲಿಮ್ ಅಂತ ಅನ್ಕೊಂಡ್ ಹೋಗ್ಬೇಕು ಹಾಗಿದೆ. ಈಗ ಒಬ್ಬೊಬ್ರು ಈಗ ಕಾಲೇಜ್ ಹುಡುಗರು ಬಂದ್ರೆ ಅವ್ರಿಗೆ ಆಗೋದಂತ ಸಾಂಗ್ಸ್ ಗಳಿದೆ ನೋಡ್ದಂಗೆ. ಏನು ಐ ಲವ್ ಯು ಮೈ ಏಂಜಲ್ ಫುಲ್ ಹಿಟ್ ಆಗಿದೆ ಸಾಂಗ್ಸ್. ಇನ್ನೊಂದು ನನ್ನ ಸಾಂಗ್ ಬಂದ್ಬಿಟ್ಟು ಸರಿಗಮಪ ಸ್ವರ ಅಂತ, ಅದು ಸೆಕೆಂಡ್ ಸಾಂಗ್ ಬರುತ್ತೆ. ಇದ್ರಲ್ಲಿ ಕಾರ್ತಿಕ್ ಸರ್ ಮತ್ತೆ ಎಡ್ವರ್ಡ್ ಸರ್ ಇಬ್ರು ಗೆಸ್ಟ್ ಅಪರೆನ್ಸ್ ಆಗಿ ಬಂದಿದ್ದಾರೆ. ಮತ್ತೆ ಈ ಸಾಂಗ್ ಅಲ್ಲಿ ಎಂಟೈರ್ ಫಿಲಿಮ್ ನಾವ್ ಯಾರು ಮಾಡಿದೀವಿ ಎಲ್ಲರೂ ಇದೀವಿ. ಅರವಿಂದ್ ರಾವ್ ಸರ್ ಫಸ್ಟ್ ಟೈಮ್ ಡ್ಯಾನ್ಸ್ ಆಡಿದ್ದಾರೆ, ಇದು ಅವ್ರು ಹೇಳ್ಕೊಂಡಿಲ್ಲ ಎಲ್ಲೂನು. ಫಸ್ಟ್ ಟೈಮ್ ಡ್ಯಾನ್ಸ್ ಆಡಿದ್ದಾರೆ. ಫಸ್ಟ್ ಟೈಮ್ ನನಗೆ ನೀವು ಡೈಲಾಗ್ಸ್ ಕೊಟ್ಬಿಡಿ, ಬೇಕಿದ್ರೆ ಎಷ್ಟು ಬೇಕಾದ್ರೆ ಹೇಳ್ಬಿಡ್ತೀನಿ, ಸಾಂಗ್ಸ್ ಹೇಳ್ಬೇಡಿ ಅಂತಿದ್ರು. ಹಂಗ ನನ್ ಕೋರಿಯೋಗ್ರಾಫರ್ ಹತ್ರ ಹೋಗ್ಬಿಟ್ಟು ಸರ್ ಅರವಿಂದ್ ರಾವ್ ಸರ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಎತ್ತಿದ್ದಾರೆ ಅರವಿಂದ್ ರಾವ್ ಸರ್. ಪ್ರೋತ್ಸಾಹಿಸುವ ಸೋಷಿಯಲ್ ಮೀಡಿಯಾದ ಸ್ನೇಹಿತರಿರ್ಬೋದು, ನನ್ನ ಸೀರಿಯಲ್ನ ನಾನು ಮಾಡ್ತಾ ಇರೋದನ್ನ ನೋಡಿಕೊಂಡು ನನ್ನನ್ನು ಬೆಳೆಸ್ತಾ ಇರೋಂತಹ ನನ್ನ ಅಭಿಮಾನಿಗಳಿರ್ಬೋದು ಅಥವಾ ನನ್ನ ಕಲಾ ಪ್ರೋತ್ಸಾಹಕರಿರ್ಬೋದು, ಇದೊಂದು ಸಿನಿಮಾ ನನ್ನದು ಇನ್ನೊಂದು ಆಯಾಮವನ್ನು ತೋರಿಸುವಂತ ಸಿನಿಮಾ. ಸೀರಿಯಲ್ನಲ್ಲಿ ನಾನು ಎಲ್ಲಾ ತರದ ಪಾತ್ರಗಳನ್ನು ಮಾಡಿದ್ದೆ. ಡಾಕ್ಟ್ರು, ಲಾಯರು, ಪೊಲೀಸು, ಸಂಸಾರ, ಸಿಂಗರು, ಆ ಥರದ ಎಲ್ಲಾ ಆಯಾಮಗಳನ್ನು ನಾನು ಸೀರಿಯಲ್ನಲ್ಲಿ ಮುಗಿಸ್ಬಿಟ್ಟಿದ್ದೀನಿ. ಆದರೆ ಸಿನಿಮಾ ಇಟ್ಸ್ ಎ ಎಂಟೈರ್ಲಿ ಡಿಫ್ರೆಂಟ್ ಸೆಕ್ಟಾರ್. ಇದರಲ್ಲಿ ನನಗೆ ಇದು ಪ್ರಥಮ ಸಿನಿಮಾ. ನನಗೆ ನನ್ನ ಇನ್ನೊಂದು ಮುಖವನ್ನ ಅಥವಾ ನನ್ನ ಇನ್ನೊಂದು ಇದನ್ನ ತೋರಿಸುವಂತಹದ್ದು ಬಂದಿರೋದು ನನಗೆ ಖುಷಿ ಕೊಟ್ಟಿದೆ. ಹಾಗಾಗಿ ಈ ಸಿನಿಮಾನ ಎಲ್ಲರೂ ನೋಡಬೇಕು ಅಂತ ನಾನು ಈ ಮೂಲಕ ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ರಿಲೀಸ್ಗೆ ಬಂದಾಗ ಇಟ್ ರಿಲೀಸ್ ಆಲ್ ಓವರ್ ಕರ್ನಾಟಕ. ಬೆಂಗಳೂರಲ್ಲಿ ಮೈನ್ ಥಿಯೇಟರ್ ಮೂವಿ ಲ್ಯಾಂಡ್ 8th ರಿಲೀಸ್ ಆಗ್ತಿದೆ. ಸೊ ಆಲ್ ಶೋಸ್ ವಿಲ್ ಬಿ ಮೂವಿ ಲ್ಯಾಂಡ್. ನೋಡಂಗಲ್ಲಿ ಮಾರ್ನಿಂಗ್ ಶೋ ಹೋಗುತ್ತೆ. ಉಮಾ ಥಿಯೇಟರ್ ಟ್ರೈ ಮಾಡ್ತಾ ಇದೀವಿ. ಮೋಸ್ಟ್ಲಿ ಬೈ ಟುಮಾರೋ ಇಟ್ ವಿಲ್ ಬಿ ಫೈನಲೈಸ್ಡ್. ಮೈಸೂರಲ್ಲಿ ಒಲಿಂಪಿಯಾ ಥಿಯೇಟರ್ ಅಲ್ಲಿ ಟೋಟಲಿ ಓವರ್ 70 ಥಿಯೇಟರ್ಸ್ ಇನ್ ಕರ್ನಾಟಕ ಮಾಡಬೇಕು, ಇನ್ಕ್ಲೂಡಿಂಗ್ ಮಾಲ್ಸ್ 70 ಥಿಯೇಟರ್ ಮಾಡೋಣ ಅಂತ ಪ್ಲಾನ್ ಇದೆ ಟೋಟಲಿ. ಸೊ ಆಲ್ ದಿ ಮಲ್ಟಿಪ್ಲೆಕ್ಸಸ್ ಅಂಡ್ ಆಲ್ ದಿ ಮೆನಿ ಸಿಂಗಲ್ ಸ್ಕ್ರೀನ್ಸ್ ಇನ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ. ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ವಿ, ಅಮೋಘ ಬಿಡುಗಡೆ ಮಾಡ್ತಾ ಇದೀವಿ. ದಯವಿಟ್ಟು ಬಂದು ನೋಡಿ ಸಪೋರ್ಟ್ ಮಾಡೋಕೆ ಆಡಿಯನ್ಸ್ ಕೇಳ್ಕೊಂತೀನಿ. ಯಾಕಂದ್ರೆ ಯೂನಿಕ್ ಸಿನಿಮಾ, ಡಿಫರೆಂಟ್ ಸಿನಿಮಾ. ದೊಡ್ಡ ಸಾರ್ಕಾಸ್ಟ್ ಆಗಿ ಫಿಲ್ಮ್ ವಾಪಸ್ ಹಣ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಎಷ್ಟು ದೊಡ್ಡ ಸಾರ್ಕಾಸ್ಟ್ ಫಿಲ್ಮ್ಗಳು ಹೇಳ್ತೀವಿ ಅಂತ ನೋಡ್ತಾ ಇದ್ದಾರೆ ನೀವು ಪ್ರತಿಯೊಬ್ಬರು. ಆಡಿಯನ್ಸ್ ಆರ್ ಇಂಟೆಲಿಜೆಂಟ್, ಅವ್ರಿಗೆ ಗೊತ್ತಾಗುತ್ತೆ ಕತೆ ಚೆನ್ನಾಗಿದ್ರೆ ಹೊಡೆ ಹೊಡುತ್ತೆ ಅಂತಾರೆ. ಯಾವನು ಹೀರೋ ಯಾರು ಹೀರೋಯಿನ್ ಅಲ್ಲ, ಕತೆನೇ ಹೀರೋ, ಕತೆನೇ ಹೀರೋಯಿನ್. ಕತೆ ಚೆನ್ನಾಗಿದ್ರೆ ಫಿಲ್ಮ್ ಓಡುತ್ತೆ. ಸೊ ನನ್ನ ಫಿಲ್ಮ್ 100 days ಓಡುತ್ತೆ ಅಂತ ನಾನು ಈಗಲೇ ಬರ್ಕೊಟ್ಟು ಸೈನ್ ಮಾಡ್ಬೋದು ಬೇಕಾರೆ. ನಂಗೆ ಅಷ್ಟು ನಂಬಿಕೆ ಇದೆ. ಆದ್ರೂ ಜನರು ನೋಡಿ ಜನರು ತಿರ್ಕೊಡ್ಲಿ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದೇ ಹೊತ್ತಿನ ವಿಶೇಷ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.